ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ. ಸಿ.ಟಿ. ರವಿ ಅವರು ಯಾರ ಬಗ್ಗೆ ಮಾತಾಡಿಲ್ಲ ಹೇಳಿ? ದೇವೇಗೌಡರಿಗೆ ಏನು ನಿಮ್ಗೆ ನೆನಪಿದೆಯಲ್ಲ, ಮುಂಜಿ ಮಾಡಿಸ್ಕೊಂಡು ಈ ಜನ್ಮದಲ್ಲಿ ಮುಸಲ್ಮಾನ ಆಗಿ ಅಂತ ಹೇಳಿಲ್ವಾ? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದರು. ಸಿದ್ದರಾಮುಲ್ಲಾ ಖಾನ್ ಅಂತ ಜಂತರ್ ಮಂತರ್ ಕೂತಿರ್ತಕ್ಕಂಥವ್ರಿಗೆ ಅವಶ್ಯಕತೆ ಇದ್ರೆ ಆ ವಿದ್ಯಾರ್ಥಿಗಳ ಹೆಸರೇನು, ತಂದೆ ಹೆಸರೇನು, ಊರೇನು, ಏನು ಉದ್ಯೋಗ ಮಾಡ್ತಾರೆ ಕೇಳಿ ಅವರಿಗೆ. ಅವ್ರ ಜಾತಿ ಧರ್ಮ ಸರ್ಟಿಫಿಕೇಟ್ ತಗೊಂಡು ಏನು ಸಿ.ಟಿ. ರವಿ ಬಾರಿ ಬೃಹಸ್ಪತಿನ ಸರ್ ಏನ್ ಮಾತಾಡ್ತಾರೆ? ಸಿ.ಟಿ. ರವಿ ಮಾತಾಡಿರ್ತಕ್ಕಂಥದ್ದು ಪರಮ ಅವಿವೇಕತನ, ಮೂರ್ಖತನ. ಆಕ್ಚುಲಿ ಪ್ರಧಾನಮಂತ್ರಿ ಅದನ್ನು ಜನರಿಗೆ ಬೀಗಬಾರದು. ಇವರು ತುಂಬಾ ಬೀಗ್ತಾ ಇಲ್ಲ, ಯಾವುದಕ್ಕೂ ಬಗ್ಗಲಾರೆ. ಆ ನಿನ್ನೆ ನಡುರಾತ್ರಿ ಅಂತೂ ಮಾತಾಡಿದ್ರಲ್ಲ ಸರ್, ಒಂದ್ ಚಳುವಳಿ ಅವ್ರನ್ನ ಬಾಗಿಸ್ತಲ್ಲ ಸರ್. ಯಾಕೆ ಯುವಕರ ಮೇಲೆ ದೌರ್ಜನ್ಯ ಮಾಡಿ ಬೆದರಿಸಿ ಕಳ್ಸಕ್ಕಾಗಲ್ಲ ಅನ್ಕೊಂಡ್ಲೆ ನಿಮ್ಗೆ ನಡುಗ್ತಾ? ಈ ದೇಶದಲ್ಲಿ ಒಬ್ಬ ಗೃಹ ಮಂತ್ರಿಗಳು ಮನುಷ್ಯರು ಅಮಿತ್ ಶಾ ಗೂಂಡಾ ಗಿರಾಕಿ ತರ ವರ್ತಿಸಿದ್ದಾರೆ. ಈ ಪೊಲೀಸ್ ಬ್ರುಟಾಲಿಟಿಗೆ ಕಾರಣನೇ ಕ್ರೂರಿ ಗೃಹ ಮಂತ್ರಿ ಅಮಿತ್ ಶಾ. ಈ ಹೆಣ್ಣು ಮಕ್ಕಳನ್ನ ಅಷ್ಟು ಬರ್ಬರವಾಗಿ ನಡೆಸ್ಕೊಂಡಿರುವಂಥದ್ದು, ಶಾಂತಿಯುತವಾಗಿ ಚಳುವಳಿಯಲ್ಲಿ ಹೋಗ್ತಿರ್ತಕ್ಕಂಥ ಯುವಕರುಗಳ ಕಾಲಗಳನ್ನು ನೋಡಿದಿರೋದು ನಾನು ಖುದ್ದು ನೋಡಬಹುದು. ಫಂಡ್ ತಗೊಂಡೇ ಸಂಘಟನೆ ಮಾಡಿರ್ತಕ್ಕಂಥ ಸಿ.ಟಿ. ರವಿ ಅವರಿಗೆ ಈ ರೀತಿಯ ಜನಪರವಾದ ಚಳುವಳಿಗಳನ್ನು ಅನುಮಾನ ಮಾಡಿ ಮಾತಾಡ್ತಕ್ಕಂಥದ್ದು ಒಂದು ಚಾಳಿ ಆಗಿರ್ಬೋದು. ಮತ್ತು ಸಿ.ಟಿ. ರವಿ ಅವರು ಯಾರ ಬಗ್ಗೆ ಮಾತಾಡಿಲ್ಲ ಹೇಳಿ? ಹಿರಿಯರು, ದೇವೇಗೌಡರು, ನಮ್ಮ ದೇಶದ ಪ್ರಧಾನಿ ಆದವರು, ಕನ್ನಡದಿಂದ ಅಲ್ವೇ, ಕರ್ನಾಟಕದಿಂದ. ಆ ಪ್ರಧಾನಿಗಳ ಬಗ್ಗೆ ಅವ್ರು ಮಾತಾಡಿದ್ದು ನಿಮ್ಗೆ ಗೊತ್ತಿದೆಯಲ್ಲ? ಮಾತಾಡಿದ್ರೆ ಇಲ್ಲ ಅಲ್ವಾ? ನಮ್ಮೂರಲ್ಲಿ ಬಂದು ಭಾಷಣ ಮಾಡ್ತಾರೆ ಸರ್. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದರು. ಸಿದ್ದರಾಮುಲ್ಲಾ ಖಾನ್ ಅಂತ. ದೇವೇಗೌಡರಿಗೆ ಏನಂದ್ರು ನಿಮ್ಗೆ ನೆನಪಿದೆಯಲ್ಲ? ಮುಂಜಿ ಮಾಡಿಸ್ಕೊಂಡು ಈ ಜನ್ಮದಲ್ಲಿ ಮುಸಲ್ಮಾನ ಆಗಿ ಅಂತ ಹೇಳಿಲ್ವಾ? ಹೇಳಿದ್ರೆ ಇಲ್ಲ ಸಿ.ಟಿ. ರವಿ. ಯಾರಿಗೆ ಮಾತಾಡಲ್ಲ ರೀ? ಇದು ಈ ಹಿಂದೆ ಚಳವಳಿ ಆದಾಗ ತೇಜಸ್ವಿ ಸೂರ್ಯ ಹೇಳಿದರು, ಎದೆ ಹೇಳಿದ್ರೆ 3 ಅಕ್ಷರ ಇಲ್ಲಿದ್ದವರು ಪಂಕ್ಚರ್ ಹಾಕೋರು ಚಳವಳಿ ಮಾಡ್ತಿದ್ದಾರೆ ಅಂತ. ಅದೊಂದು ಮನಸ್ಥಿತಿ, ಅದೊಂದು ಮೈಂಡ್ ಸೆಟ್, ಅದೊಂದು ವಿಚಾರಧಾರೆ. ಈ ಸಿ.ಟಿ. ರವಿ ಅವರೆಲ್ಲ ಮಾತಾಡಿದಾರಲ್ಲ ಅವರಿಗಷ್ಟೇ ಸರ್. ಏನು ಸಿ.ಟಿ. ರವಿ ಬಾರಿ ಬೃಹಸ್ಪತಿನ ಸರ್? ಏನು ಮಾತಾಡ್ತಾರೆ? ಹೋಗಿ ನೋಡ್ಲಿ. ಅವರು ಜಂತರ್ ಮಂತರಲ್ಲಿ ಕೂತಿರ್ತಕ್ಕಂಥವ್ರಿಗೆ ಅವಶ್ಯಕತೆ ಇದ್ರೆ ಆ ವಿದ್ಯಾರ್ಥಿಗಳ ಹೆಸರೇನು, ತಂದೆ ಹೆಸರೇನು, ಊರೇನು, ಏನು ಉದ್ಯೋಗ ಮಾಡ್ತಾರೆ ಕೇಳಿ ಅವರಿಗೆ. ಅವ್ರ ಜಾತಿ ಧರ್ಮ ಸರ್ಟಿಫಿಕೇಟ್ ತಗೊಳ್ಳಿ. ಸಿ.ಟಿ. ರವಿ ಮಾತಾಡಿರ್ತಕ್ಕಂಥದ್ದು ಪರಮ ಅವಿವೇಕತನ, ಮೂರ್ಖತನ. ಅದನ್ನು ಹೆಂಗೆ ಹೇಳ್ಬೋದು? ನಮ್ಮ ಮಲೆನಾಡಿನಿಂದ ಬಂದಂತಹ ವ್ಯಕ್ತಿ ಈ ರೀತಿ ಮಾತುಗಳನ್ನು ಆಡಬಾರ್ದು. ಸದನದಲ್ಲೇ ಒಬ್ಬಳೆ ಹೆಣ್ಮಗಳಿಗೆ ಅವಾಚ್ಯವಾಗಿ ಮಾತಾಡಿರ್ತಕ್ಕಂಥ ವ್ಯಕ್ತಿಯಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ತುಂಬ ಚೀಪಾಗಿ ಬಿಹೇವ್ ಮಾಡಿದ್ರು ಅಂತ ಅನಿಸ್ತಾ ಇದೆ ನನಗೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಆ್ಯಕ್ಚುಲಿ ಪ್ರಧಾನಮಂತ್ರಿ ಆದವನು ಜನರಿಗೆ ಬೀಗಬಾರ್ದು. ಇವರು ತುಂಬ ಬೀಗ್ತಾ ಇದ್ರು, ಯಾವುದಕ್ಕೂ ಬಗ್ಗಲಾರೆ ಅನ್ನುವ. ರಿಯಾಕ್ಟ್ ಮಾಡೋದಿಲ್ಲ. ಯಾಕೆ ಮಾಡಬೇಕು? ಮತ್ತು ಅವರು ಬಿತ್ತುವ ಸಂಕಥನಗಳ ಆಧಾರದ ಮೇಲೆ ಯಾವುದೇ ಚಳುವಳಿಯನ್ನು ಮುರಿತೀವಿ. ಈಗ ಅದೇನ್ರಿ ನಮ್ಮ ಪ್ರಧಾನಮಂತ್ರಿಗಳು, ನನಗೆ ಭಾರಿ ಬೇಸರ ಆಗ್ಬಿಡ್ತು. ಅವ್ರು ಯಾವಾಗಲೂ ವಿಡಿಯೋ ಕ್ಯಾಮ್ರಾ ಪ್ರಿಯರವರು, ಭಾರಿ ಚಂದಾದಂಥ ಫೋಟೋ ಫ್ರೇಮ್ ಒಳಗೆ ಬರೋರವರು. ಆ ನಿನ್ನೆ ನಡುರಾತ್ರಿ ಅಂತೂ ಮಾತಾಡಿದ್ರಲ್ಲ ಸರ್, ಒಂದು ಚಳುವಳಿ ಅವ್ರನ್ನ ಬಾಗಿಸ್ತಲ್ಲ ಸರ್. ಯುವಶಕ್ತಿ, ವಿದ್ಯಾರ್ಥಿ ಶಕ್ತಿ, ಅದು ಬಾಗಿಸಿದ್ರಿಂದ ನಿನ್ನೆ ಮಾತಾಡಿದ್ರವರು. ಸಂತೋಷ. ಮುಂಚೆನೇ ಮಾತಾಡಬೇಕು. ಯಾಕೆ ಯುವಕರ ಮೇಲೆ ದೌರ್ಜನ್ಯ ಮಾಡಿ ಬೆದರಿಸಿ ಕಳ್ಸೋಕ್ಕಾಗಲ್ಲ ಅಂದ್ಕೂಡಲೇ ನಿಮ್ಗೆ ನಡುಗ್ತಾ? ಒಂದು ಪ್ರಧಾನಮಂತ್ರಿಗಳಿಗೆ ದೇಶ ಮುಖ್ಯನಾ ಅಂದರೆ ಪಕ್ಷ ಮುಖ್ಯ ಅಂತಾರೆ, ಭಾರತೀಯತೆ ಮುಖ್ಯನಾ ಅಂತಂದರೆ ತನ್ನ ಒಡೆದಾಳುವ ಸಿದ್ಧಾಂತ ಮುಖ್ಯ ಅಂತ ಹೇಳ್ತಾರೆ. ಆ ಮನಸ್ಥಿತಿ ಅದು ನೀವು ಒಪ್ಕೋಬೇಕು. ಹೇಳೋಕ್ಕಾಗದಿದ್ರು ಒಳಗಡೆನಾರು ಗೊತ್ತಿದೆ ನಿಮಗೆ, ಅರ್ಥ ಆಯ್ತು? ನೀವು ಪತ್ರಕರ್ತರಾಗಿ ಹೇಳೋಕ್ಕಾಗಲ್ಲ, ಒಳಗಡೆ ಇರೋದು ಅವ್ರಿಗೆ ಅದೇ. ಆ ಅಹಂಕಾರದಿಂದ ಅವರಿದ್ದಾರೆ. ನಾನು ಈಗಲೂ ಹೇಳ್ತಿದ್ದೀನಿ, ಈ ಪೊಲೀಸ್ ಬ್ರುಟಾಲಿಟಿಗೆ ಕಾರಣನೇ ಕ್ರೂರಿ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು. ಈ ಮಸ್ಟ್ ರಿಸೈನ್. ಈ ದೇಶದಲ್ಲಿ ಒಬ್ಬ ಗೃಹ ಮಂತ್ರಿಗಳಿದ್ದಾರೆ, ಮನುಷ್ಯರೇನ್ರಿ ಅವರು? ಅಮಿತ್ ಶಾ ಅವರು. ದೆಹಲಿ ಪೊಲೀಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಡೆಲ್ಲಿ ಪೊಲೀಸ್ ಸ್ಟೇಟ್ ಗೌರ್ಮೆಂಟ್, ಅಲ್ಲಿ BJP ಕಾಯಿಲೆ. ಹೆಣ್ಣು ಮಕ್ಕಳನ್ನು ಅಷ್ಟು ಬರ್ಬರವಾಗಿ ನಡೆಸ್ಕೊಂಡಿರುವಂಥದ್ದು, ಶಾಂತಿಯುತವಾಗಿ ಚಳುವಳಿಯಲ್ಲಿ ಹೋಗ್ತಿರ್ತಕ್ಕಂಥ ಯುವಕರುಗಳ ಕಾಲುಗಳನ್ನು ಮುರಿದಿರೋದು ನಾನು ಖುದ್ದು ನೋಡಿ ಬಂದಿದ್ದೀನಿ. ಮಳೆಯನ್ನು ಚುಚ್ಚಿರ್ತಕ್ಕಂಥ ಲಾಟಿಲಿ ಹೊಡೆಸೋದು, ಪೊಲೀಸ್ ಇಲಾಖೆಯಲ್ಲಿ ಇಲ್ಲದೆ ಇರತಕ್ಕಂಥ ಗೂಂಡಗಳನ್ನು ಕರ್ಕೊಂಡು ಬಂದು ಅವ್ರ ಕೈ ಲಾಟಿ ಕೊಟ್ಟಿರೋದು. ಸಂವಿಧಾನಬದ್ಧವಾದ ಸರ್ಕಾರ ನಡೆಸೋರೇನ್ರಿ? ಅಮಿತ್ ಶಾ ಒಬ್ಬ ಗೂಂಡಾ ಗಿರಾಕಿ ಥರ ವರ್ತಿಸಿದ್ದಾರೆ. ವರ್ತಿಸಿ ಅವ್ರ ಉದ್ದೇಶ ಏನಿತ್ತು ಅಂತಂದರೆ
1-1.5 ಲಕ್ಷ ಜನ ಸೇರ್ತಾರಂತ ಗೊತ್ತಿರಲಿಲ್ಲ ಮೊನ್ನೆ ಪಾರ್ಲಿಮೆಂಟ್ ಚಲೋ ಕಾರ್ಯಕ್ರಮಕ್ಕೆ. ಯಾವಾಗ ಜನ ಸೇರಿದ್ರು ವಿದ್ಯಾರ್ಥಿ ಮೇಳಗಳ ಮೇಲೆ ಬಲಪ್ರಯೋಗ ಮಾಡಿ ಆ ಚಳವಳಿ ಕೂತಿದ್ರಲ್ಲ ಧರಣಿ, ಅದನ್ನು ಪೊಲೀಸ್ನವ್ರ ಕೈಲಿ ಕಿತ್ತಾಕ್ಸ್ತಾರೆ ಕಣ್ರಿ. ಆ ಟೆಂಟ್ಗಳನ್ನು ಹರಿದು ಹಾಕ್ಸ್ತಾರೆ ಕಣ್ರಿ. ಯುವಕರು ಲಾಠಿ ಪೆಟ್ಟು ತಿಂದವರು ವಾಪಸ್ ಬಂದು ಪೊಲೀಸರಿಗೆ ಗುಲಾಬಿ ಹೂ ಕೊಟ್ಟು, ಗಾಂಧಿಗಿರಿ ಪೊಲೀಸರಿಗೆ ಗುಲಾಬಿ ಹೂ ಕೊಟ್ಟು, ಹೊಡೆದಿರ್ತಕ್ಕಂಥ ಪೊಲೀಸ್ನವ್ರಿಗೆ ಚಪ್ಪಾಳೆ ಹೊಡೆದು ಬೀಳ್ಕೊಟ್ಟು ಆ ಟೆಂಟನ್ನು ಮರು ನಿರ್ಮಾಣ ಮಾಡಿ, ಇಷ್ಟು ಲಾಠಿ ಚಾರ್ಜಿಗೆ ಯಾವಾಗ ಬಗ್ಲಿಲ್ಲ, ಇವರ ಪೊಲೀಸ್ ಗುಂಡಾಗಿರಿಗೆ ಯಾವಾಗ ಬಗ್ಲಿಲ್ಲ, ಇವರ ಬಂದೂಕಿನ ಬೆದರಿಕೆಗೆ ಯಾವಾಗ ಬೆದ್ದಿಲ್ಲ, ಇವರ ಜಲಪಿರಂಗಿಗಳಿಗೆ ಯಾವಾಗ ಏನ್ರಿ ಆ ಜೆನ್ಜಿ ಜನ್ರೇಷನ್, ಜಲಪಿರಂಗಿಲಿ ಹೊಡೆದ್ರೆ ಜಲಪಿರಂಗಿಯ ನೀರಿನ ಫೋರ್ಸಿಗೆ ಬೆನ್ನು ಕೊಟ್ಟು ನೃತ್ಯ ಮಾಡಿದ್ದಾರೆ, ಓಡೋಗ್ಲಿಲ್ಲ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲು ನೋವು ಇರುತ್ತಲ್ವಾ, ಆ ಮಂಡಿ ನೋವು ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ, ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.